ನನಗ್ ಕೊಡ್ತೀನಿ ಅಂತ ಬೇರೆಯವ್ನ್ ಕೊಟ್ಬಿಟ್ಟಾನೆ ಕೆಲಸ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಹೊಗೆ ಹಾಕ್ತಾ ಇದೀನಿ. ಅದ್ ನನ್ಗೆ ಗೊತ್ತಾಗ್ತಾ ಇದೆ. ಇದು ನಾನ್ ಮಾಡ್ಬೇಕಾರೆ ಕೆಲಸ. ಬೇಗ ಬಂದಿದ್ರೆ ನೀನ್ ಹಾಕ್ಬೋದಿತ್ತು. ಹೌದಾ? ಇರು ಕೇಳ್ತೀನಿ. ಅದೇನ್ ಅಷ್ಟೊಂದ್ ಜನ ಅವರೇ ಅಲ್ಲಿ? ಮೇಲೆ ನೋಡಿ ಗೊತ್ತಾಗುತ್ತೆ. ಹಂಗಂತೀಯಾ? ಅಯ್ಯೋ, ನನ್ ಬಿಟ್ಟು ಹೊರಟೋಗ್ಬಿಟ್ರಲ್ರಿ. ಏನಾಯ್ತಣ್ಣ? ಬಾಳೆಹಣ್ಣು ಕದ್ದು ಹುಡುಗರ್ನ ರಾಮಣ್ಣ ಹೊಡಿತಿದ್ನಂತೆ. ಅದನ್ನ ಇವ್ರು ನೋಡ್ಬಿಟ್ಟು ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಂತೆ. ಅಯ್ಯೋ, ನಿಮ್ಮ ಐನ್ ವಿಘ್ನೇಶ್ವರ, ನಿನ್ಗೆ ಎದೆ ಇದೆ ಅಂತ ಗೊತ್ತಿದ್ರೆ ಎದೆಗೊಂದು ಕದ ಹಾಕಿ ಬೀಗ ಹಾಕಿ ಬೀಗಕ್ಕೆ ನಾನು ಇಟ್ಕೊಂಡ್ಬಿಡ್ತಾ ಇತ್ತಲ್ಲ. ನನಗೆ ಹೊಗೆ ಹಾಕೋ ಕೆಲಸ ಕೊಡ್ತೀನಿ ಅಂತ ಅವನೇ ಹೊಗೆ ಹಾಕ್ಸ್ಕೊಂಡ್ಬಿಟ್ಟವನೇ. ಏನಂದೆ ಸಾಧು ನನ್ ಮಗನೇ? ಏನಂದೆ? ನಾನು ನಿನ್ ಕಣ್ಣಿಗೆ 100 ವರ್ಷ ಸುಮಂಗ್ಲಿ ತರ ಬಾಳ ನಿನ್ನ ನೋಡ್ತಾ ಏನದು? ಸಾಹಿತ್ಯ ತರ ಕಾಣ್ತಾ ಇಲ್ಲ. ಮಹಾಸತಿ ಅನ್ಸೋಯ್ ತರ ಕಾಣ್ತಾ ಮನೆ ದೇವರಾರಿಗೂ ಇಲ್ಲ. ಹೋಗುಮ್ಮ, ಹೋಗು. ಇದಕ್ಕೆಲ್ಲ ನಾಚ್ಕೊಳ್ತಾರ? ಹೋಗು, ಧೈರ್ಯವಾಗಿ ಹೋಗು, ಏನೂ ಆಗಲ್ಲ. ಹೋಗು, ನಾನ್ ಮದ್ವೆ ಆಗಿದ್ದು ನಮ್ಮಪ್ಪನ ಸಂತೋಷಕ್ಕೆ ಹೊರತು ನನ್ನ ಸುಖಕ್ಕಲ್ಲ. ಹೊರಗಡೆ ನೋಡೋರ್ ಕಣಿಗೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದೆ ಅನ್ನೋ ಥರ ನಾಟ್ಕಾಡ್ಬೇಕು. ಅವಳಿಗೆ ನೀನಲ್ಲೇ, ನಾನಿಲ್ಲೇ. ಈ ವಿಷಯ ಏನಾದ್ರೂ ನಮ್ಮ ಅಪ್ಪನ ಕಿವಿ ಬಿದ್ರೆ ಅವತ್ತೇ ನಿನಗೆ ಮನೆ ಜಾಗ ಇಲ್ಲ. ಲೀಲು 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 ಅಯ್ಯೋ ಅಯ್ಯೋ ಪ್ರಿಯೆ ಪ್ರಾಣೇಶ್ವರಿ, ನೀನ್ ಊರ್ ಬಿಟ್ಟು ಬಂದಾಗಿಂದ ನಿನ್ನ ಅಡ್ರೆಸ್ ಹುಡುಕೊಂಡು ಅದ್ರೆ ಅಲ್ಲಾಡಿ ಬೆದ್ರೆ ಬೆಂಟಾಗಿ ಸುಸ್ತಾಗಿ ನಿಂತಿದ್ದೀನಿ. ಮತ್ತೆ ಅಡ್ರೆಸ್ ಹೆಂಗ್ ಗೊತ್ತಾಯ್ತು? ನಾನೇ ಕಂಡ್ಕೊಂಡ್ಬಿಟ್ಟೆ. ಅದಂಗೆ? ಅದು ನಿಮ್ಮಮ್ಮ ಚಡ್ಡಿ ಬಡ್ಡಿ ಬಂಗಾರಮ್ಮನ್ ತರ ರೋಡಲ್ಲಿ ಬ್ಯಾಗ್ ಹಿಡ್ಕೊಂಡು ಬರ್ತಾ ಇದ್ಲ, ಅವಳು ಬಾಲೆಯನ್ನು ಹಿಡ್ಕೊಂಡು ಇಲ್ಲಿ ತನಕ ಬಂದು ಸೇರ್ಬಿಟ್ಟೆ. ಪ್ರಿಯೆ ಪ್ರಾಣೇಶ್ವರಿ, ಆ ವೀರಭದ್ರನ ಆಣೆಗೂ 7 ಕೋಟಿ ಮಾತಾಡೋದ ಆಣೆಗೂ ಲೀಲು ನನಗೆ ಸದಾ ನಿಂದೆ ಆದ್ರೂ ಇರ್ಲಿ. ಹೋದ್ಯ ಪಿಶಾಚಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ಯಾಕೋ ಬಂದೆ ಇಲ್ಲಿ ನೀನು? ಹಂಗ್ಯಾಕೆ ಹೇಳ್ತಿದ್ರ ಅತ್ತೆ? ಲೇ, ಯಾವಳ ನಿನ್ನತ್ತೆ? ನೀವೇ ಅಲ್ವಾ ನನ್ಗೆ ಕತ್ತೆ. ಅತ್ತೆ ಮರ್ಯಾದಿಂದ ಹೋಗ್ತೀಯೋ ಇಲ್ವೋ? ಅಯ್ಯೋ ಹೋಗ್ತೀನಿ ಹೋಗ್ರಿ. ಮತ್ತೆ ಯಾಕೆ ನಿಂತಿದ್ಯಾ ಇಲ್ಲಿ? ಅತ್ತೆ ಮುಂದೆ ಕೂತ್ಕೋಬಾರ್ದಲ್ಲ ಅಂತ. ಪರವಾಗಿಲ್ಲ ಬಿಡಿ, ನಾ ಕೂತ್ಕೋತೀನಿ. ಅಮ್ಮ ಬಿಡೆ, ನಾನ್ ಮದ್ವೆ ಅಂತ ಆಗೋದಾದ್ರೆ ಈ ನನ್ನ ಮುದ್ದು ರಾಜನ್ನೇ, ಇಲ್ಲಾಂದ್ರೆ ಯಾವ್ದಾದ್ರೂ ಕೆರೆಗೂ ಬಾವಿಗೂ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನದಲ್ಲಿ ಮದ್ವೆ ಆಗ್ಬಿಡ್ತೀನಿ. ಬಾಯಿ ಸಾಕು. ದೇವಸ್ಥಾನಕ್ಕೆ ಹೋಗಿ ಇವನ್ ಜೊತೆ ಮದ್ವೆ ಆಗ್ತಾಳಂತೆ. ನೀನ್ ಆಚೆ ಬಿಟ್ರೆ ತಾನೇ ನೀನ್ ಮದ್ವೆ ಆಗೋದು. ಕಾಲ್ ಮರ್ದು ರೂಮಲ್ಲಿ ಹಾಕ್ತೀನಿ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನೇಣ್ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಲೀಲು, ಹಾಗೆಲ್ಲ ಮಾಡ್ಬೇಡ ಲೀಲು. ನಂಗ್ ನಿನ್ ಬಿಟ್ರೆ ಬೇರೆ ಯಾರಿದಾರೆ ಹೇಳು? ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ನಿನ್ಗ ಅವನ್ ಜೊತೆನೆ ಮದ್ವೆ ಮಾಡಿಸ್ತೀನಿ, ಸರಿನಾ? ಹೌದಾ? ನೀನ್ ಮದ್ವೆ ಮಾಡ್ಸಂಗಿದ್ರೆ ನೀನೇನ್ ಹೇಳಿದ್ರು ಕೇಳ್ತೀನಿ. ನೋಡು, 1 ತಿಂಗಳು ಟೈಮ್ ಕೊಡ್ತೀನಿ ನಾನು. 1 ವರ್ಷ ಬೇಕಾದ್ರೆ ಕಾಯ್ತೀವಿ ಅಲ್ವಾ? ಅಷ್ಟ್ರಲ್ಲಿ ನೀನು 50,000 ರೂಪಾಯಿ ತಂದು. 50,000? ಹೌದು. ಎಲ್ಲಿಂದ? ದುಡ್ಡು ತಂದು ಕೊಡ್ಬೇಕು. ಸಾಲ ಆಗ್ಲಿ ನಿಮ್ಮ ಅಪ್ಪನ ಹತ್ರ ಆಗ್ಲಿ ಇಸ್ಕೊಂಡ್ ಬರ್ಬಾರ್ದು.
ನನ್ಗೋಸ್ಕರ 50,000 ಏನು 50 ಲಕ್ಷನೇ ತಂದು ಕೊಡ್ತಾರೆ ಅಲ್ವಾ ರಾಜ? ಲೀಲು, ನೀನೇನು ಯೋಚನೆ ಮಾಡಬೇಡ. ನನ್ನ ಪ್ರಾಣವನ್ನಾದ್ರೂ ಒತ್ತೆ ಇಟ್ಟು 50,000 ರೂಪಾಯಿ ತಂದು ಒಪ್ಪಿಸ್ತೀನಿ. ಆ ಸಲೇ ಮನಾರ್ಕಳಿ ಪ್ರೀತಿಗಿಂತ ನಮ್ಮ ಪ್ರೀತಿ ಪವಿತ್ರವಾದ್ದು ಅಂತ ಈ ಲೋಕಕ್ಕೆ ಸಾರೋಣ. ಏನು? ಹೋಗಕ್ ಮುಂಚೆ ಒಂದೇ ಒಂದು ಅಪ್ಪನ ಕೊಟ್ಟಿದ್ ಮಾತು ಹೇಳ್ತೀನಿ. ಏನ್ ಹೇಳು? ಹೋಗ್ಬಿಟ್ಟು ಬರ್ತೀನಿ. ಕೇಳ್ರಪ್ಪ ಕೇಳಿ, ನಿಮ್ ಕಾಲೇ ಕಸಾಲೆನ ಒಂದೇ ನಿಮಿಷದಲ್ಲಿ ವಾಸಿ ಮಾಡೋ ಹೊಸ ಸುದ್ದಿ. ನಮ್ಮೂರ್ಗೊಬ್ರು ಪವಾಡ ಪುರುಷ ಸ್ವಾಮಿಗಳು ಬಂದಿದ್ದಾರೆ. ಅವರು ಒಡವೆ ಹಣ ಏನು ಕೇಳಲ್ಲ. ಅವ್ರ ಹೆಸರು ಯಕರೇಶ್ವರ ಸ್ವಾಮಿ ಅಂತ. ಅವ್ರ ತವ ಚಪ್ಪಲಿ ಬಿಟ್ಟು ಆಶೀರ್ವಾದ ತಗೊಂಡ್ರೆ ನಿಮ್ಗೆ ನಿಮ್ ಊರಿಗೆ ಬಂದ್ರೆ ಕಾಯಿಲೆ ಕಸಾಲೆಲ್ಲ ಮಂಗ ಮಾಯ ಆಗೋತದೆ. ಕೇಳ್ರಪ್ಪ ಕೇಳಿ, ಅವ್ರ ತವ ಚಪ್ಪಲಿ ಬಿಟ್ಟು ಬರೋದ್ ಮಾತ್ರ ಮರಿಬೇಡಿ. ಎಲ್ಲ ನಡೀರಿ. ಬಂದ್ರಪ್ಪ ಬನ್ನಿ, ನಮ್ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ. ನಿಮ್ಗೆ ಬಂದ್ರೆ ಕಷ್ಟ ಎಲ್ಲ ಬಗೆಹರಿಯುತ್ತೆ. ಚಪ್ಪಲಿ ಸ್ವಾಮಿ ಅಂತ ಸುಳ್ಳು ಹೇಳ್ಬಿಟ್ಟು ಚಪ್ಪಲಿ ಎಲ್ಲ ಮಾಡ್ತಾ ಇದೀಯ. ನಾವು ತಪ್ಪಿಸ್ಕೊಂಡ್ವಿ. ಶಿವಾಜಿನಗರಕ್ಕೆ ಗುಜಿಗೆ ಗೊತ್ತಾ? 13ನೇ ನಂಬರ್ಗೆ ಅಂಗಡಿಗೆ ಗೊತ್ತಾ? ಅಮನುಲ್ಲಾ ಖಾನ್ಗೆ ಗೊತ್ತಾ? ಅವ್ರ ಮೊಮ್ಮಗಂದು ಚಿಕ್ಕಮ್ಮನ್ಗೆ ಮಗ ನಾನು. ಕೊಡ್ತೀಯಾ ಇಲ್ವಾ? ನಮ್ದುಗೆ ಬಿಟ್ಬಿಟ್ಟು ಹೋಗ್ತಿದ್ದೀರಾ ನೀವು? ಲಕ್ಷ್ಮಕ್ಕ, ಯಾವಾಗ ಬಂದೆ ಲಕ್ಷ್ಮಕ್ಕ? ಬಂದೆ. ಊರ್ಗೋಗಿದ್ಯಾ? ಅಪ್ಪ ಎಲ್ಲ ಸಂದಕವರ? ನಿಮ್ಮ ಅಪ್ಪಂಗೇನು ನಿನ್ ಮದ್ವೆ ಆದ್ಮ್ಯಾಕೆ ಚೆನ್ನಾಗ್ ಅವನೆ. ಅದಿರ್ಲಿ, ನಿನ್ ಸಂಸಾರ ಸುಖ ಹೆಂಗದವಾ? ಅಯ್ಯೋ, ಮದ್ವೆ ಆಗಿ 8 ದಿನ ಆದ್ರೂ ಮುಖದ ಮ್ಯಾಗ ನಾಚಿಕೆ ಹೋಗಿಲ್ವಲ್ಲವಾ? ನನ್ ಪಾಲ್ಗೆ ಇದು ಮದ್ವೆ ಅಲ್ಲ ಕಣಕ್ಕ. ಇದ್ಯಾಕವಾ? ಏನೇನೋ ಮಾತಾಡ್ತಾ ಇದ್ಯಾ? ಯಾಕೋ ಏನೋ ಅವರು ನಾನ್ ನೋಡಿದ್ರೆ ಸಾಕು ಸಿಡುತ್ತಾರೆ. ನಾನ್ ಹತ್ರ ಹೋದ್ರೆ ದೂರ ಹೋಯ್ತಾರೆ. ಅದ್ ಏನು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಕಣಕ್ಕ. ಓ ಹಂಗ. ಅಯ್ಯ, ದಡ್ ಮುಂಡದೆ ಒಂದ್ ಕೆಲ್ಸ ಮಾಡು, ಬಾಯ್ಲಿ. ಮ್ಯಾಕ್ ನೋಡು, ಇದನ್ನೆಲ್ಲ ಕುಡ್ಸು. ಮುಂದಿನ ತಿಂಗಳು ಬರ್ತೀನಿ, ಹೊಸ ಸುದ್ದಿ ಹೇಳ್ಬೇಕು. ಗೊತ್ತಾಯ್ತೇನವಾ? ಬೇಗ ಹೋಗು, ನಿನ್ ಗಂಡ ಬರೋ ಹೊತ್ತಾಯ್ತು. ಎಲ್ಲ ಸಿದ್ಧತೆ ಮಾಡ್ಕೋ. ನಾನ್ ನಿನ್ನ ನೋಡ್ಕೊಂಡೆ ಹೋಯ್ತೀನಿ ಕಣವಾ. ಹೋಗು. ಅರೆ ಏನವ್ವ ಇದು? ಹೂ ಸುಟ್ಟೋಕ್ ಮುಂಚೆನೆ ಕುಲಾವಿ ಹೊಲ್ಸಿದ್ರು ಅಂದಂಗಾಯ್ತು ನಿನ್ ಕತೆ. ತಾಯೇ, ನಮ್ಮವ್ವ ಅಗಲ್ಗನ್ಸು ಆರೋಗ್ಯಕ್ಕೆ ಒಳ್ಳೇದಲ್ಲ, ಗೊತ್ತಾಯ್ತಾ? ಬಾಯಿಲಿ, ನಿನ್ ಗಂಡ ಜಗ್ಲಿ ಮ್ಯಾಗೆ ಒಬ್ನೇ ಕುಂತವನೆ. ನೀನ್ ಹೋಗಿ ಹೆಂಗಾನ ಮಸ್ಕ ಹೊಡ್ದು ಈ ಔಷಧಿನ ಅವನಿಗೆ ಕುಡ್ಸ್ಬಿಡು. ಅಯ್ಯೋ, ಹೋಗಮ್ಮ ಕುಡ್ಸು. ಅಲ್ಲ, ಹೋಗು ಅಂತೀನಿ. ನಂಗೆ ಹೋಗವ್ವ.